ನೀವು ಕೂಡ ಈ ರೀತಿ ಫ್ಲಾಲೆಸ್ ಬೇಸ್ನ ಕ್ರಿಯೇಟ್ ಮಾಡಬೇಕಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಖಂಡಿತವಾಗ್ಲೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ಪೂರ್ತಿ ಎಂಡ್ವರೆಗೂ ನೋಡಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಲಾವಣ್ಯ ಫ್ರಮ್ LR ಮೇಕೋವರ್. ಆಫ್ಟರ್ ಎ ಲಾಂಗ್ ಬ್ಯಾಕ್ ನಾನು ಈ ಬ್ಯೂಟಿಫುಲ್ ಆಗಿರೋವಂಥ ಲುಕ್ನ ನಿಮ್ಮ ಮುಂದೆ ತಂದಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ದ ವಿಡಿಯೋ. ಫಸ್ಟು ನಾನು ಟೋನರ್ ಅಪ್ಲೈ ಮಾಡ್ತಾ ಇದ್ದೀನಿ ಆಲ್ ಓವರ್ ಮೈ ಫೇಸ್. ಸೊ ಟೋನರ್ ತುಂಬ ಇಂಪಾರ್ಟೆಂಟ್. ಅದು ಡ್ರೈ ಆದಮೇಲೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಫುಲ್ ಫೇಸ್ ಮೇಲೆ. ಸೊ ಕ್ರೀಮ್ ಬೇಸ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಮಾಯಿಶ್ಚರೈಸರ್ನ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪ್ ತೊಗೊಳ್ಳಿ, ಇಲ್ಲ ಅಂದರೆ ಫ್ಲಾಲೆಸ್ ಬೇಸ್ನ ನೀವು ಅಚೀವ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಾನಿಲ್ಲಿ ಮ್ಯಾಟಿಫೈ ಪ್ರೈಮರ್ನ ತೊಗೊತಾ ಇದ್ದೀನಿ ಫೋರ್ ಹೆಡ್ ಮೇಲೆ, ನೋಸ್ ಏರಿಯಾ ಆ್ಯಂಡ್ ಚೀಕ್ಸ್ ಮೇಲೆ, ಅರೌಂಡ್ ದಿ ಮೌತ್ ಎಲ್ಲ ನೀಟಾಗಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಪೋರ್ಸ್ಗಳೆಲ್ಲ ಕ್ಲೋಸ್ ಆಗಿ ಸೊ ಆಯಿಲ್ ಸಿಕ್ರೇಷನ್ ಎಲ್ಲ ಕಮ್ಮಿ ಆಗಬೇಕಲ್ವ. ಸೊ ಹಾಗಾಗಿ ನೀಟಾಗಿ ಪ್ರೈಮರ್ನ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಸ್ಟೆಪ್ನ ನೀವು ಮಿಸ್ ಮಾಡದೆ. ನೆಕ್ಸ್ಟ್ ನಾನಿಲ್ಲಿ ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ ಸೊ ನ್ಯೂಟ್ರಲೈಸರ್ಗೋಸ್ಕರ. ಸೊ ನನ್ನ ಡಾರ್ಕ್ ಸರ್ಕಲ್ಸ್ಗೆ ನೆಕ್ಸ್ಟು ಫೋರ್ ಹೆಡ್ ಮೇಲೆ ಸ್ವಲ್ಪ ಟ್ಯಾನ್ ಆಗಿರೋದ್ರಿಂದ ನಾನು ಫೋರ್ ಹೆಡ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಅರೌಂಡ್ ದಿ ನೋಸ್, ಮೌತ್, ಸೊ ಎಲ್ಲೆಲ್ಲಿ ನನಗೆ ಡಿಸ್ಕಲರೇಷನ್ ಅನ್ನೋ ಫೀಲ್ ಸಿಗುತ್ತೋ ಅಲ್ಲೆಲ್ಲ ನಾನು ನನ್ನ ನ್ಯೂಟ್ರಲೈಸರ್ ಅಥವಾ ಕನ್ಸೀಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ನನ್ನ ಸ್ಕಿನ್ ಟೋನ್ ಇದೆ. ಸೊ ಇದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದು ಬ್ಯೂಟಿ ಬ್ಲೆಂಡರಿಂದ. ಡ್ಯಾಪ್ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಬೇಕು. ಸಪೋಸ್ ನೀವು ಡ್ಯಾಪ್ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿಲ್ಲ ಅಂದರೆ ಒಂದು ಪ್ರಾಡಕ್ಟ್ ಏನಿರುತ್ತಲ್ಲ ಅದು ತುಂಬ ಹಾರ್ಷಾಗಿ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಕವರೇಜ್ ಇರುವಂಥ ಫೌಂಡೇಶನ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಫಿಂಗರಿಂದ ಡಾಟ್ ಇಡ್ತಾಯಿದ್ದೀನಿ ಫುಲ್ ಫೇಸ್ ಮೇಲೆ. ನೆಕ್ಸ್ಟ್ ಸೇಮ್ ಬ್ಯೂಟಿ ಬ್ಲೆಂಡರಿಂದ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಬ್ಲೆಂಡ್ ಮಾಡಬೇಕಾದ್ರೆ ತುಂಬ ಸಾಫ್ಟ್ ಹ್ಯಾಂಡಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ನಿಮಗೆ ಫುಲ್ ಕವರೇಜ್ ಬೇಕು ಅಂದರೆ ಯು ಕ್ಯಾನ್ ಯೂಸ್ ಅ ಫೌಂಡೇಶನ್. ಸೊ ನನಗೆ ಫುಲ್ ಕವರೇಜ್ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಆಲ್ವೇಸ್ ಗೋ ವಿತ್ ದ ಬ್ಯೂಟಿ ಬ್ಲೆಂಡರ್. ನೀವು ಫೌಂಡೇಶನಲ್ಲಿ ಮಾಡಿದ್ರೂ ಕೂಡ ಫೌಂಡೇಶನ್ ಬ್ರಷಲ್ಲಿ ನೀವು ಬ್ಲೆಂಡ್ ಮಾಡಿದ್ರೂ ಕೂಡ ಲಾಸ್ಟಲ್ಲಿ ಒಂದು ಸರ್ತಿ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಲೇಬೇಕು. ನೆಕ್ಸ್ಟ್ ಇಲ್ಲಿ ನಾನು ಹೈಲೈಟ್ ಮಾಡ್ಕೊತಾ ಇದ್ದೀನಿ ನನ್ನ ಫೀಚರ್ಸ್ಗಳನ್ನ. ಸೊ ಅಂಡರ್ ಐಸ್, ಫೋರ್ ಹೆಡ್, ಬ್ರಿಡ್ಜ್ ಆಫ್ ದಿ ನೋಸ್, ಕ್ಯುಪಿಡ್ ಬೋನ್ ಮತ್ತು ಚಿನ್ ಏರಿಯಾನ ಎಲ್ಲ ಹೈಲೈಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದನ್ನು ಕೂಡ ಟ್ಯಾಪ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಸೊ ಬ್ಲೆಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ಲೆಂಡಿಂಗ್ ಇಲ್ಲ, ನೀಟಾಗಿ ಬ್ಲೆಂಡ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಬೇಸ್ ಮೇಕಪ್ ಏನಿರುತ್ತಲ್ಲ ಕೇಕಿ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಪ್ಯಾಚಿ ಥರ ಕಾಣುತ್ತೆ. ಸೊ ಹಾಗಾಗಿ ಬ್ಲೆಂಡಿಂಗಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ಸೊ ಸ್ಟಾರ್ಟಿಂಗ್ ಅವರಾಗಿದ್ದರೆ ಅಥವಾ ಬಿಗಿನರ್ಸ್ ಆಗಿದ್ದರೆ ಆದಷ್ಟು ನೀವು ಬ್ಲೆಂಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಚೀವ್ ಫ್ಲಾಲೆಸ್ ಬೇಸ್. ನೆಕ್ಸ್ಟ್ ನನ್ನ ಫೇವ್ರೆಟ್ ಪಾರ್ಟ್ ಬ್ಲಷ್. ಸೊ ಬ್ಲಷ್ಗೆ ನಾನಿಲ್ಲಿ ಲಿಪ್ಸ್ಟಿಕ್ನೇ ಯೂಸ್ ಮಾಡ್ತಾಯಿದ್ದೀನಿ ಪಿಂಕ್ ಕಲರ್ ಶೇಡ್ನಲ್ಲಿ. ಸೊ ಅದನ್ನು ನೀಟಾಗಿ ಇನ್ನೊಂದು ಬ್ಯೂಟಿ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಕಿನ್ನೆಲ್ಲ ಈವನ್ ಆಗಿ ಕಾಣ್ತಾ ಇರುತ್ತಲ್ಲ ಫೌಂಡೇಶನ್ ಅಪ್ಲೈ ಮಾಡಿದ ನಂತರ. ಸೊ ಹಾಗಾಗಿ ಬ್ಲಷ್ ಈಸ್ ಕಂಪಲ್ಸರಿ. ಸೊ ಬ್ಲಷ್ ಹಾಕಿದಾಗ ನಿಮ್ಮ ಫೇಸ್ಗೆ ಒಂದು ಡೈಮೆನ್ಷನ್ ಮತ್ತು ಒಂದು ಕಲರ್ ಅಥವಾ ಟಿಂಟ್ನ ಕೊಡುತ್ತೆ. ನಿಮ್ಮ ಫೇಸ್ ಮೇಲೆ ಗ್ಲೋ ಕೊಡುತ್ತೆ ನ್ಯಾಚುರಲ್ಲಾಗಿ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಈ ಪಾರ್ಟ್. ಬ್ಲಷ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನಾನು ಲಿಕ್ವಿಡ್ ಹೈಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ.
ಸೊ ನನ್ನ ಚೀಕ್ ಬೋನ್ ಮೇಲೆ, ನೆಕ್ಸ್ಟ್ ಬ್ರಿಡ್ಜ್ ಆಫ್ ದಿ ನೋಸ್ ಅಥವಾ ಟಿಪ್ ಆಫ್ ದಿ ನೋಸ್ ಮೇಲೆ ಅಪ್ಲೈ ಮಾಡಿ ಅದನ್ನು ಕೂಡ ಒಂದು ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅಥವಾ ಒಂದು ಬ್ಲೆಂಡಿಂಗ್ ಬ್ರಷಿಂದನೂ ಕೂಡ ನೀವು ಇದನ್ನು ಬ್ಲೆಂಡ್ ಮಾಡ್ಕೊಬೋದು. ಲಿಕ್ವಿಡ್ ಹೈಲೈಟರ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಶೈನ್ ಸಿಗುತ್ತೆ, ಗ್ಲೋ ಸಿಗುತ್ತೆ ನಿಮ್ಮ ಸ್ಕಿನ್ ಮೇಲೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಲಿಕ್ವಿಡ್ ಹೈಲೈಟರಿಂದ. ನೆಕ್ಸ್ಟು ನಾನು ಈಗ ಪೌಡರಿಂದ ನನ್ನ ಬೇಸ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಒಂದು ಡ್ರೈ ಬ್ಯೂಟಿ ಬ್ಲೆಂಡರಿಂದ ನನ್ನ ಅಂಡರ್ ಐಸ್ನಲ್ಲಿ ನಾನು ಪೌಡರ್ ಸೆಟ್ ಮಾಡ್ತಾಯಿದ್ದೀನಿ. ಜಾ ಲೈನಲ್ಲೂ ಕೂಡ ನೀಟಾಗಿ ಪೌಡರಿಂದ ಸೆಟ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಒಂದು 5 ಮಿನಿಟ್ಸ್ ಬಿಟ್ಟು ಇರೋವಂಥ ಪೌಡರ್ನ ಜಸ್ಟ್ ಡಸ್ಟ್ ಆಫ್ ಮಾಡಿ ಹಾಗೆ ಫೋರ್ ಹೆಡ್ ಮೇಲೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿ. ಸೊ ದಟ್ ಆವಾಗ ನಿಮಗೆ ಪೌಡರ್ ಕೂಡ ಹೆವಿ ಅನಿಸಲ್ಲ ಅಥವಾ ನಿಮ್ಮ ಬೇಸ್ ಹೆವಿ ಅನಿಸಲ್ಲ, ಕೇಕಿ ಆಗಲ್ಲ. ತುಂಬ ಫ್ಲಾಲೆಸ್ ಆಗಿ ತುಂಬ ಹೊತ್ತು ಲಾಂಗ್ ಸ್ಟೇ ಆಗಿ ಇರುತ್ತೆ ಈ ರೀತಿಯಾಗಿ ನೀವು ಮಾಡೋದ್ರಿಂದ. ಸೊ ಬೇಕಿಂಗ್ ಮಾಡೋದ್ರಿಂದ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಜಾಸ್ತಿ ಪೌಡರ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾನಿಲ್ಲಿ ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ. ಕಮ್ಮಿಂಗ್ ಟು ದ ಐ ಪಾರ್ಟ್. ಸೊ ನಿಮ್ಮ ಐಬ್ರೋ ಶೇಪ್ ಏನಿರುತ್ತಲ್ಲ ಅಕಾರ್ಡಿಂಗ್ ಟು ದಟ್ ನೀವು ಐಬ್ರೋನ ಫಿಲ್ ಮಾಡಿ. ಸೊ ಐಬ್ರೋ ಫಿಲ್ ಮಾಡಬೇಕಾದ್ರೆ ಒಂದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಯಾವತ್ತೂ ನೀವು ಸ್ಟಾರ್ಟಿಂಗಿಂದ ಡೈರೆಕ್ಟಾಗಿ ಐಬ್ರೋ ಫಿಲ್ ಮಾಡಬೇಡಿ. ಕೆಳಗಡೆಯಿಂದ ನೀಟಾಗಿ ಅಪ್ಲೈ ಮಾಡಿ ಟಿಲ್ ಎಂಡ್ವರೆಗೂ ಹೋಗಿ ಆಮೇಲೆ ಮತ್ತೆ ಮೇಲ್ಗಡೆನೂ ಅಷ್ಟೇ ನಿಮ್ಮ ನ್ಯಾಚುರಲ್ ಸ್ಟಾರ್ಟಿಂಗ್ ತುಂಬ ಸಣ್ಣ ಇರುತ್ತಲ್ಲ ಆ ಜಾಗಕ್ಕೆ ಜಾಸ್ತಿ ಪ್ರಾಡಕ್ಟ್ನ ಹಾಕೋಕ್ಕೆ ಹೋಗಬೇಡಿ. ಅದು ತುಂಬ ಡ್ರಾಮ್ಯಾಟಿಕ್ ಲುಕ್ ಕೊಡುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ತುಂಬ ಲೈಟಾಗಿ, ತುಂಬ ಅಂದರೆ ತುಂಬ ಲೈಟ್. ಸೊ ನಿಮಗೆ ಐಬ್ರೋ ಪ್ಯಾಲೆಟಲ್ಲಿ ನಿಮಗೆ ಲೈಟೆಸ್ಟ್ ಶೇಡ್ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅಥವಾ ನೀವು ಎಕ್ಸ್ಟ್ರಾಸ್ ಏನಿರುತ್ತಲ್ಲ ಬ್ರಷಲ್ಲಿ ಅದನ್ನು ಜಸ್ಟ್ ಸ್ಟ್ರೋಕ್ ಕೊಟ್ಟರು ನಿಮಗೆ ಅಲ್ಲಿ ತುಂಬ ನ್ಯಾಚುರಲ್ ಫಿನಿಶ್ ಸಿಗುತ್ತೆ. ಸೊ ನೆಕ್ಸ್ಟ್ ಕೋಮ್ ಮಾಡಿ. ಅದಾದಮೇಲೆ ನಾನು ಇಲ್ಲಿ ಒಂದು ಪಿಂಕ್ ಕಲರ್ನ ಶೇಡ್ನ ಆಲ್ ಓವರ್ ಐಲಿಡ್ ಮೇಲೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತೀನಿ ನೀಟಾಗಿ. ಸೊ ಅದೇ ರೀತಿ ಈ ಕಡೆನೂ ಕೂಡ ನಾನು ಪಿಂಕ್ ಕಲರ್ ಶೇಡ್ನ ಅಪ್ಲೈ ಮಾಡಿ ಡ್ಯಾಪಿಂಗ್ ಮೋಷನ್ನಲ್ಲಿ ಡ್ಯಾಪ್ ಮಾಡಿ ಲೈಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಬ್ಲೆಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಕಲರ್ನ ಡೆಪಾಸಿಟ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು. ನೆಕ್ಸ್ಟು ಒಂದು ಲೈಟ್ ಬ್ರೌನ್ ಶೇಡ್ನ ನಾನು ಅಥವಾ ಟ್ರಾನ್ಸಿಷನ್ ಕಲರ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಔಟರ್ನಲ್ಲಿ ಮಾತ್ರ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಲುಕ್ ಇನ್ನೂ ಡಿಫೈನ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀಟಾಗಿ ಯಾವುದೇ ರೀತಿಯ ಹಾರ್ಶ್ ಲೈನ್ ಇಲ್ಲದಂತೆ ನೀವು ಆ ಬ್ರೌನ್ ಶೇಡ್ ಮತ್ತು ಆ ಪಿಂಕ್ ಶೇಡ್ ಎರಡೂ ಕೂಡ ನೀಟಾಗಿ ಮರ್ಚ್ ಆಗೋರೋ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಔಟರ್ನಲ್ಲಿ ವಿ ಶೇಪಲ್ಲಿ ಬಂದು ನೆಕ್ಸ್ಟ್ ಕ್ರೀಸಲ್ಲೂ ಕೂಡ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ದಟ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಿಂಕ್ ಐಲೈನರ್ನ ತೊಗೊಂಡಿದ್ದೀನಿ, ಪೆನ್ಸಿಲ್ ಐಲೈನರ್ನ. ಅದನ್ನು ನನ್ನ ಲ್ಯಾಶ್ ಲೈನಲ್ಲಿ ಅಪ್ಲೈ ಮಾಡಿ ಸೇಮ್ ಲೈಟ್ ಪಿಂಕ್ ಕಲರಿಂದ ನಾನು ಐ ಶ್ಯಾಡೋನ ತೊಗೊಂಡು ಅದ್ರ ಮೇಲೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಫಸ್ಟ್ ಪೆನ್ಸಿಲ್ ಅಪ್ಲೈ ಮಾಡಿ ನೆಕ್ಸ್ಟ್ ಐ ಶ್ಯಾಡೋ ಹಾಕಿದ್ದೀನಿ. ಇದಾದಮೇಲೆ ಒಂದು
ಪಿಂಕ್ ಕಲರ್ ಪಿಗ್ಮೆಂಟ್ನ ನನ್ನ ಐಬಾಲ್ ಮೇಲೆ ಫ್ಲ್ಯಾಟ್ ಬ್ರಷ್ನ ಹೆಲ್ಪಿಂದ ಡೆಪಾಸಿಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ತುಂಬ ಶೈನ್ ಮತ್ತು ರಾಯಲ್ ಗ್ಲ್ಯಾಮ್ ಲುಕ್ ಕೊಡುತ್ತೆ ಈ ರೀತಿ ಮಾಡೋದ್ರಿಂದ. ಸೊ ನೀವು ಇದೇ ರೀತಿನೂ ಬಿಡ್ಬೋದು. ನಾನೇನು ಮಾಡ್ತಾಯಿದ್ದೀನಿ, ಲೈನರ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಆ ಪಿಂಕ್ ಕಲರ್ ಏನು ಅಪ್ಲೈ ಮಾಡಿರ್ತೀರಲ್ಲ ವಾಟರ್ ಲೈನಲ್ಲಿ ಅಥವಾ ಲ್ಯಾಶ್ ಲೈನಲ್ಲಿ, ಅದು ಸ್ವಲ್ಪ ದಪ್ಪ ಹಚ್ಚಿ ಅದಾದಮೇಲೆ ಇದು ಬ್ಲ್ಯಾಕ್ ಜೆಲ್ ಲೈನರ್ನ ತುಂಬ ಸಣ್ಣಗೆ ವಿಂಗ್ ಲೈನರ್ನಾಗಿ ಅಪ್ಲೈ ಮಾಡಿ. ನೆಕ್ಸ್ಟ್ ನಾನಿಲ್ಲಿ 2A ಗ್ಲೂನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಶಿಮ್ಮರ್ ಎಲ್ಲಿ ಹಾಕಿದ್ನೋ ಅದ್ರ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ ಪಿಗ್ಮೆಂಟ್ ಮೇಲೆ. ಸೊ ಅದಾದಮೇಲೆ ಅದ್ರ ಮೇಲೆ ನಾನು ಸಿಲ್ವರ್ ಕಲರ್ ಗ್ಲಿಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಗ್ಲೋ, ಶೈನಿ, ಗ್ಲಿಟರಿ ಲುಕ್ ಕೊಡುತ್ತೆ. ಬೇಕಾದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ವಾಟರ್ ಲೈನಲ್ಲಿ ನಾನಿಲ್ಲಿ ವೈಟ್ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ವೈಟ್ ಅಥವಾ ನ್ಯೂಡ್ ಕಲರ್ ಕಾಜಲ್ನ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ದ ಸೇಮ್ ವೇ ಮೇಲೆ ಯಾವ ಐ ಶ್ಯಾಡೋ ಕಲರ್ಸ್ನ ನೀವು ಯೂಸ್ ಮಾಡಿದ್ರೋ ಅದೇ ಶೇಡ್ನ ನಾನು ನನ್ನ ವಾಟರ್ ಲ್ಯಾಶ್ ಲೈನಲ್ಲೂ ಕೂಡ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಸೊ ಆಗ ನಿಮ್ಮ ಒಂದು ಐಸ್ ಏನಿರುತ್ತಲ್ಲ ತುಂಬ ಇಂಟೆನ್ಸಿಫೈ ಆಗಿ ಕಾಣುತ್ತೆ. ನೆಕ್ಸ್ಟು ನಾನಿಲ್ಲಿ ಲ್ಯಾಶಸ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಲ್ಯಾಶಸ್ ಅಪ್ಲೈ ಮಾಡಿದ ನಂತರ ಮತ್ತೆ ನಾನು ಇಲ್ಲಿ ಪೌಡರ್ ಬ್ರಷ್ನ ನನ್ನ ಚೀಕ್ಸ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಸಪೋಸ್ ನೀವೇನಾದ್ರು HD ಮೇಕಪ್ ಮಾಡ್ತಾಯಿದ್ರೆ ಅಥವಾ ತುಂಬ ಲಾಂಗ್ ಸ್ಟೇ ಮೇಕಪ್ ಬೇಕು ಅಂದರೆ ಕ್ರೀಮ್ ಅಥವಾ ಲಿಕ್ವಿಡ್ ಬ್ರಷ್ ಎಲ್ಲ ಆದಮೇಲೆ ಪೌಡರ್ ಸೆಟ್ಟಿಂಗ್ ಎಲ್ಲ ಆದಮೇಲೆ ಲಾಸ್ಟ್ ಫೈನಲಲ್ಲಿ ಈ ರೀತಿಯಾಗಿ ಪೌಡರ್ ಬ್ರಷ್ ಇಂದನೂ ಕೂಡ ಈ ಥರ ಸೆಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು ಹೈಲೈಟರ್ ಯೂಸ್ ಮಾಡ್ತಾಯಿದ್ದೀನಿ, ಪೌಡರ್ ಹೈಲೈಟರ್ನ ಬ್ರಿಡ್ಜ್ ಆಫ್ ದಿ ನೋಸ್ ಮತ್ತು ಚೀಕ್ ಬೋನ್ ಮೇಲೆಲ್ಲ ಈ ರೀತಿ ಮಾಡೋದ್ರಿಂದ ತುಂಬ ರಾಯಲ್ ಲುಕ್ಕು ಕೂಡ ಸಿಗುತ್ತೆ. ಇದನ್ನು ನೀವು ನಾರ್ತ್ ಇಂಡಿಯನ್ ಬ್ರೈಡಲ್ ಲುಕ್ಕಲ್ಲೂ ಕೂಡ ಮಾಡ್ಬೋದು ಅಥವಾ ರಿಸೆಪ್ಷನ್ ಲುಕ್ಕಲ್ಲೂ ಈ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡ್ಬೋದು. ಇದಾದಮೇಲೆ ನಾನು ಸೆಟ್ಟಿಂಗ್ ಸ್ಪ್ರೇನ ನನ್ನ ಫುಲ್ ಫೇಸ್ ಮೇಲೆ ಅಪ್ಲೈ ಮಾಡಿ ಸ್ಪ್ರೇ ಮಾಡಿ ಅದನ್ನು ಡ್ರೈ ಆಗೋಗಿ ಬಿಡ್ತಿದ್ದೀನಿ. ಕಣ್ಣು ಮುಚ್ಕೊಂಡು ಸ್ಪ್ರೇ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾನು ನ್ಯೂಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿ ಅದ್ರ ಮೇಲೆ ನಾನು ಗ್ಲಾಸಿನ ಅಪ್ಲೈ ಮಾಡ್ತಾಯಿದ್ದೀನಿ, ಲಿಪ್ ಗ್ಲಾಸ್ನ. ಸೊ ನೋಡ್ಬೋದು ಎಷ್ಟು ಶೈನಾಗಿ ಕಾಣಿಸ್ತಿದೆ ಅಂತ ನ್ಯೂಡ್ ಲಿಪ್ಸ್ಟಿಕ್ ಹಾಕಿದ್ಮೇಲೆ. ಸೊ ಹಿಯರ್ ಇಸ್ ದ ಫೈನಲ್ ಲುಕ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಲುಕ್ಕನ್ನು ನೀವೇನಾದ್ರು ರೀಕ್ರಿಯೇಟ್ ಮಾಡಿದೆ ತಪ್ಪದೆ ನನ್ನ ಇನ್ಸ್ಟಾಗ್ರಾಮ್ ID ನಾನು ಕೆಳಗೆ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿ ನನಗೆ ಶೇರ್ ಮಾಡಿ ಸೊ ದಟ್ ನಾನು ಅದನ್ನು ನನ್ನ ಸ್ಟೋರಿನಲ್ಲಿ ಪೋಸ್ಟ್ ಮಾಡ್ತೀನಿ. ನನ್ನಿಂದನೂ ನಿಮಗೆ ಹೆಲ್ಪ್ ಆಗ್ತಿದೆ. ಸೊ ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್